ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ 18ನೆಯ ದಿನಕ್ಕೆ ತಲುಪಿದೆ. ಅವರ ಜೀವ ನಮಗೆಲ್ಲ ಬಹಳ ಮುಖ್ಯ. ಆದ್ದರಿಂದ ಅವರು ತಕ್ಷಣ ತಮ್ಮ ಈ ಉಪವಾಸ ಸತ್ಯಾಗ್ರಹವನ್ನ ವಾಪಸ್ ಪಡೆಯುವುದು ಒಳ್ಳೆಯದು. ಯಾಕೆಂದ್ರೆ ಈಗ ಇರುವುದು ಮಾನಗೆಟ್ಟ ಸರ್ಕಾರ. ಅವರಿಗೆ ಜೀವದ ಬೆಲೆ ಗೊತ್ತಿಲ್ಲ. ಅಂತಾರಾಷ್ಟ್ರೀಯ ವಿಜ್ಞಾನಿ ಸೋನಂ ವಾಂಗ್ಚುಕ್ ಅವರನ್ನ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಕೆಲಸವನ್ನ ಸತತವಾಗಿ ಈ ₹2 ಜನ ಮಾಡ್ತಾ ಇದ್ದಾರೆ. ಅವರೊಬ್ಬ ಕ್ರಿಮಿನಲ್ಲು, ಚೀನಿ ಏಜೆಂಟು, ಕಾಕ್ರೋಚು, ಚೀನಾದ್ದು ಅಂತ. ಈ ದುಷ್ಟ ಜನ ಇದಾರಲ್ಲ, ಇವರು ಓದುವೂ ಇಲ್ಲ, ತಿಳುವಳಿಕೆ ಇಲ್ಲ, ಸೋನಂ ವಾಂಗ್ಚುಕ್ ಏನು ಅನ್ನೋದು ಗೊತ್ತಿಲ್ಲ. ಯಾರೋ ಈ ನಾಗಪುರದ ಚಡ್ಡಿ ಲಂಗೋಟಿ ಜನ ಹೇಳಿದ್ದನ್ನ ಅದನ್ನೇ ಫಾಲೋ ಮಾಡ್ತಾ ಕೂತಿದ್ದಾರೆ. ಹಾಳಾಗ್ಲಿ, ಹೋಗ್ಲಿ ಬಿಡಿ. ನಾನಿವತ್ತು ಮಾತನಾಡ್ತಾ ಇರೋದು ಇನ್ನೊಂದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ಅದು ಈ ಬಿಡದಿ ಟೌನ್ಶಿಪ್ ಯೋಜನೆ. ಇದಕ್ಕೆ ಸಂಬಂಧಪಟ್ಟಾಗಿ ನಿನ್ನೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನಡೆಸಿದ ಪತ್ರಿಕಾಗೋಷ್ಠಿ ಬಹಳ ಕುತೂಹಲಕರವಾದ ಪತ್ರಿಕಾಗೋಷ್ಠಿ. ಮೊದಲು ಅವರ ಪತ್ರಿಕಾಗೋಷ್ಠಿಯನ್ನ ಅಲ್ಲಿ ಆಡಿರುವ ಮಾತುಗಳನ್ನ ಕೇಳಿದವರಿಗೆ ಅನ್ನಿಸುವುದು, ಡಿ.ಕೆ. ಶಿವಕುಮಾರ್ ಮೆತ್ತಗಾದ್ರ, ಅವರಿಗೆ ಈ ಹೋರಾಟ ಎದೆಗುಂದುವಂತೆ ಮಾಡ್ತಾ. ಆದ್ರೆ ನೀವು ಇಡೀ ಅವರ ಪತ್ರಿಕಾಗೋಷ್ಠಿಯನ್ನ ಒಳಗೊಕ್ಕು ನೋಡಿದ್ರೆ ಅವರು ಎದೆಗುಂದಿದಂತೆ ಕಾಣ್ತಾ ಇಲ್ಲ. ಇದು ಇನ್ನೊಂದು ತಂತ್ರ ಇರಬಹುದಾ ಅಂತ ಅನ್ಸುತ್ತೆ. ಸೊ ಇದನ್ನು ವಿಶ್ಲೇಷಣೆ ಮಾಡಿದಾಗ ನಾನು ಅವರು ನಿನ್ನೆ ಹೇಳಿದಂತ ಪತ್ರಿಕಾಗೋಷ್ಠಿಯಲ್ಲಿ ಆಡಿರುವಂತ ಮಾತುಗಳ ಕೆಲವು ಅಂಶಗಳನ್ನ ತಮ್ಮ ಗಮನಕ್ಕೆ ತಂದು ಅದನ್ನು ವಿಶ್ಲೇಷಣೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮೊದಲನೇದಾಗಿ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಕೈ ಬಿಟ್ಟಿಲ್ಲ ಅಂತ ಅವರು ಹೇಳಿದ್ದು. ಆಯ್ತಲ್ವಾ? ಕೈ ಬಿಟ್ಟಿಲ್ಲ ಅಂದ್ರೆ ಕೈ ಬಿಡೋದೂ ಇಲ್ಲ ಅಂತ. ಇದು ಮೊದಲ ಪಾಯಿಂಟ್ ಅವರು ಹೇಳಿದ್ದು. ಆದ್ರೆ ಎರಡನೇ ಪಾಯಿಂಟ್ ಅವ್ರು ಹೇಳಿದ್ದು, 2-3 ತಿಂಗಳಲ್ಲಿ ಒಂದು ಸಮಿತಿ ರಚಿಸ್ತೀವಿ, ಅದು ವರದಿ ಕೊಡುತ್ತೆ, ವರದಿ ಕೊಟ್ಟ ಮೇಲೆ ಆಧಾರದಲ್ಲಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತೀವಿ. ದೀಸ್ 2 ಥಿಂಗ್ಸ್ ಆರ್ ಇದು ಏನು ಒಂದಕ್ಕೊಂದು ವಿರೋಧಾಭಾಸ ಇರುವಂತ ಹೇಳಿಕೆಗಳು. ಒಂದನ್ನ ನೀವು ಈ ಬಿಡದಿ ಟೌನ್ಶಿಪ್ ಯೋಜನೆಯ ಕೈ ಬಿಡಲಿಲ್ಲ ಅನ್ನುವ ತೀರ್ಮಾನ ತಗೊಂಡಿದ್ರೆ ಸಮಿತಿ ಏನಕ್ಕೆ? ಅಥವಾ ಸಮಿತಿ ಒಂದು ತೀರ್ಮಾನ ತಗೊಳ್ಳುತ್ತೆ ಅಂತ ಅಂದ್ರೆ ಯೋಜನೆ ಕೈ ಬಿಟ್ಟಿಲ್ಲ ಅನ್ನುವ ಹೇಳಿಕೆ ಸತ್ಯ ಆಗಾಗತ್ತೆ. ಅಂದ್ರೆ ಈ ಎರಡು ಹೇಳಿಕೆಗಳು ಒಂದು ಹೇಳಿಕೆ ಇನ್ನೊಂದು ಹೇಳಿಕೆಯನ್ನ ಕಾಂಟ್ರಾಡಿಕ್ಟ್ ಮಾಡ್ತಾ ಇದೆ. ಅಥವಾ ಇದು ಕೂಡ ಮುಖ್ಯಮಂತ್ರಿಗಳ ಗೇಮ್ ಪ್ಲಾನ್ ಇರಬಹುದು ಅಂತ. ಸೊ 3ನೇ ಪಾಯಿಂಟ್ ಅವ್ರು ಹೇಳಿದ್ದು, ಇದು ಈ 3 ಪಾಯಿಂಟ್ಗಳು ಬಹಳ ಮುಖ್ಯ ಅಂತ ನನಗೆ ಅನಿಸಿತು. 3ನೇ ಪಾಯಿಂಟ್, ರೈತರಿಂದ ಬಲವಂತವಾಗಿ ಭೂಮಿ ಸ್ವಾಧೀನ ಪಡಿಸಿಕೊಳ್ಳುವುದಿಲ್ಲ, ಸ್ವ ಇಚ್ಛೆಯಿಂದ ನೀಡಿದರೆ ಮಾತ್ರ ಮುಂದುವರಿಯುತ್ತೇವೆ. ಒಂದು ಟೌನ್ಶಿಪ್ ಯೋಜನೆ, ಓಕೆ, ಅದಕ್ಕೆ 9,000 ಎಕರೆ ಮೊದಲು ಬೇಕು ಅಂತದ್ದು, ಅದೊಂದು ಪ್ಲಾನ್ ರೆಡಿ ಆಗಿರುತ್ತೆ. ಹಾಗಿರುವಾಗ ಕೆಲವರು ಭೂಮಿ ಕೊಟ್ಟು ಕೆಲವರು ಭೂಮಿ ಕೊಡದೇ ಇದ್ರೆ, ಭೂಮಿ ಕೊಡದಿರುವ ಭೂಮಿಯನ್ನ ನಾವು ಭೂ ಸ್ವಾಧೀನ ಪಡಿಸಿಕೊಳ್ಳಲು ಅನ್ನೋ ತೀರ್ಮಾನಕ್ಕೆ ಬಂದ್ರೆ ಯೋಜನೆ ಹೆಂಗ ಅನುಷ್ಠಾನಕ್ಕೆ ಬರುತ್ತೆ? ಯೋಚನೆ ಮಾಡಿ. ಇದು ಕಾಂಟ್ರಾಡಿಕ್ಷನ್, ಗೇಮ್ ಪ್ಲಾನು, ಕಾರ್ಯತಂತ್ರ ಇದು ಹೇಗಿದೆ ಅಂತಂದ್ರೆ, ಇದು ಸಾಮಾನ್ಯ ಜನರ ಕಣ್ಣು ಒರೆಸುವುದಕ್ಕೆ ಒಂದು ಹೇಳಿಕೆ, ಒಳಗಡೆ ಉದ್ದೇಶ ಬೇರೆನೋ ಪ್ರಶ್ನೆ ಬರಲ್ಲ. ಈ 3 ಪಾಯಿಂಟ್ಗಳ ಬಗ್ಗೆ ನಾವು ಮಾತನಾಡೋಣ. ಒಂದು, ಬಿಡದಿ ಟೌನ್ಶಿಪ್ ಕೈ ಬಿಡಲ್ಲ ಅಂತಂದ್ರೆ ಮುಗಿದೋಯ್ತು, ದೇ ಆರ್ ಗೋಯಿಂಗ್ ಟು ಡೂ ಇಟ್ ಅಲ್ವಾ? ದಿಸ್ ಫಸ್ಟ್ ಥಿಂಗ್. ಇದು ಫಸ್ಟ್ ಪಾಯಿಂಟ್ ಹೇಳ್ತಾರೆ ಮುಖ್ಯಮಂತ್ರಿಗಳು. ಸೊ ಕೈ ಬಿಡೋದಿಲ್ಲ ನಾವು ಅಂತ ಹೇಳ್ತಾನೆ, ಕಮಿಟಿ ಮಾಡ್ತೀನಿ ಅಂತಾರೆ. ಅಂದ್ರೆ ಕಮಿಟಿ ಮಾಡುವುದು ಕಣ್ಣೊರೆಸುವ ತಂತ್ರ. ಅದರಲ್ಲಿ ಯಾರನ್ನ ಶಾಸಕರು ನೇಮಿಸ್ಬೇಕಾ, ಯಾರು ಇರಬೇಕು ಅನ್ನೋ ಬಗ್ಗೆ ತೀರ್ಮಾನ ತಗೋತೀನಿ, ಜಡ್ಜ್ ಬೇಕಾಗ್ತಾರೆ. ಯಾರನ್ನೇ ನೇಮಿಸ್ಲಿ ಅಂದ್ರೆ ಒಂದು ಸಮಿತಿಯನ್ನ ನೇಮಿಸಿ ಸರ್ಕಾರ ತನಗೆ ಬೇಕಾದಂತಹ ವರದಿಯನ್ನ ತರಿಸಿಕೊಳ್ಳುವ ಒಂದು ಕಾರ್ಯತಂತ್ರ ಇರ್ಬೋದಲ್ವಾ? ಸೊ ಹಾಗೇನೆ 3ನೇದು, ನೀವು ನನಗೆ ಇದು ಬಹಳ ಇದಾಕಣ, ಯಾರು ರೈತರು ಬೇಕಾದರೂ ಕೊಡೋರು ಕೊಡಬಹುದು, ಕೊಡದಿರಬಹುದು,
ಕೊಡದೆ ಇರಬಹುದು ಅನ್ನೋ ಮಾತಿದೆಯಲ್ಲ, ಇದು ಯಾವ ರೀತಿಯ ಮಾತು? ಯಾಕಂದ್ರೆ ನೀವು ಯೋಚನೆ ಮಾಡ್ತೀರಿ, ಮಧ್ಯದಲ್ಲಿ ರೈತರು ಭೂಮಿ ಇಟ್ಕೋತಾರೆ ಕೆಲವರು. ಅದು 50% ಇವ್ರು ಹೇಳ್ದಾಗ ಇರ್ಬೋದು, ಓಕೆ. 70% ಕೊಟ್ಬಿಡ್ತಾರೆ, 30% ಕೊಡಲ್ಲ ಅಂತ ಇಟ್ಕೊಳ್ಳಿ. ಆ 30% ಭೂಮಿ ಮಧ್ಯದಲ್ಲಿ ಇರುತ್ತಲ್ಲ, ನೀವೇನು ಯೋಚನೆ ಹೆಂಗ್ ಮಾಡ್ತೀರಿ? ಅದು ಹೇಗೆ ಟೌನ್ಶಿಪ್ ಆಗುತ್ತೆ? ಅದು ಮಧ್ಯದಲ್ಲಿ ಕೃಷಿ ಭೂಮಿ, ಈ ಕಡೆ ಟೌನ್ಶಿಪ್. ಹೌ ಇಟ್ ಹ್ಯಾಪನ್ಸ್ ಅಲ್ವಾ? ಅಂದ್ರೆ ಇದರ ಉದ್ದೇಶ ಬೇರೆ ಇದೆ ಅಂತ ಅರ್ಥ ಅಲ್ವಾ? ನೀವು ಯಾರು ಕೊಡಲ್ವೋ ಅವರನ್ನ ಇಂಡೈರೆಕ್ಟ್ಲಿ ಆ ರೈತರನ್ನ ಬೆದರಿಸುವುದು, ಅವರು ಕೊಡುವಂತೆ ಮಾಡುವ ಒಂದು ಗುಪ್ತ ಯೋಜನೆ ಇದ್ರ ಹಿಂದೆ ಇಲ್ಲ ಅಂತ ಹೇಗೆ ಹೇಳೋದು? ಆದ್ರಿಂದ ನೀವು ಯಾರು ರೈತರ ಮೇಲೆ ಬಲವಂತ ಮಾಡುವುದಿಲ್ಲ ಅಂತ ಹೇಳೋದೇ ಇದೆಯಲ್ಲ, ಅದು ನಿಜವಾದುದಲ್ಲ. ಅದು ನಿಜವಾದುದಲ್ಲ. ಯಾಕೆಂದ್ರೆ ಕೆಲವರು ಕೊಟ್ಟರು ನಾವು ಯೋಜನೆ ಮಾಡ್ತೀವಿ ಅಂತಾದ್ರೆ, ಸೊ ಫಾರ್ ಎಕ್ಸಾಂಪಲ್ 9000 ಏಕರ್ಸ್ ಅಂತ ಇಟ್ಕೊಳ್ಳಿ, ಅದ್ರಲ್ಲಿ ಕೇವಲ 5000 ಎಕರೆ ಮಾತ್ರ ನಿಮಗೆ ದೊರಕ್ತು, 4000 ಎಕರೆ ರೈತರು ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ. ಫಾರ್ ದ ಸೇಕ್ ಆಫ್ ಡಿಸ್ಕಷನ್ ಸರ್, ಫಾರ್ ದ ಸೇಕ್ ಆಫ್ ಡಿಸ್ಕಷನ್ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳೋಣ. ಆವಾಗ ಅಂದ್ರೆ ಈ ಯಾರ್ಯಾರು ರೈತರು ತಮ್ಮ ಭೂಮಿಯನ್ನು ಕೊಡಲ್ವೋ ಒಂದೇ ಪ್ರದೇಶದಲ್ಲಿ ಇರಲ್ಲ, ಅವರು ಇಡೀ ಯೋಜನಾ ಗಾತ್ರ ಏನಿದೆ, ಯೋಜನೆಯ ಸ್ಥಳ ಯಾವ್ದು, ಅದ್ರ ಮಧ್ಯೆ ಇರ್ತಾರೆ. ಮಧ್ಯದಲ್ಲಿ ಕೃಷಿ ಭೂಮಿ ಒಂದ್ ಕಡೆ, ಕೃಷಿ ಭೂಮಿ ಇನ್ನೊಂದ್ ಕಡೆ, ಅದು ಹ್ಯಾಂಗ್ ಮಾಡಕ್ಕಾಗುತ್ತೆ? ನೀವು ಟೌನ್ಶಿಪ್ ಹೇಗಾಗುತ್ತೆ ಅದು? ಹೌ ಇಟ್ ಹ್ಯಾಪನ್? ಅಂದ್ರೆ ಇವರ ಯೋಚನೆ ಏನು ಅಂತಂದ್ರೆ ಇದು ಒಂದು ಗೇಮ್ ಪ್ಲಾನ್ ಇರಬಹುದೇ? ಆದ್ರಿಂದ ನಿನ್ನೆ ಮುಖ್ಯಮಂತ್ರಿಗಳು ಆಡಿರುವ ಮಾತುಗಳೇನಿವೆ ಅದು ಅವರ ಒಂದು ಕಾರ್ಯತಂತ್ರದ ಭಾಗ ಇರಬಹುದೇ ಅನ್ನೋದು. ಅದನ್ನು 2-3 ರೀತಿ ಅವರು ಇನ್ನೊಂದು ಮಾತನ್ನ ಹೇಳಿದ್ರು ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿಯಲ್ಲಿ. ಈ ಯೋಜನೆಯನ್ನ 2006ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂತಹ ಆಗಿದ್ದಂತಹ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮಾಡಿದ ಯೋಜನೆ. ಇಟ್ಸ್ ಫಸ್ಟ್ ಥಿಂಗ್. ಅದಾದ ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಈ ಯೋಜನೆಯನ್ನ ಕಂಟಿನ್ಯೂ ಮಾಡಲಾಯಿತು. ಈಗ ನಾನು ಅದನ್ನು ಮುಂದುವರಿಸಿದ್ದೇನೆ. ನನ್ನದು ಏನೂ ಇಲ್ಲ ಇದರಲ್ಲಿ. ಈ ಮಾತಿನ ಹಿಂದಿನ ಜಾಣತನವನ್ನ ಗ್ರಹಿಸ್ಬೇಕು ನಾವು. ಏನು ಜಾಣತನ ಅಂದ್ರೆ, ಇಡೀ ಯೋಜನೆ ಬರುವುದಕ್ಕೆ ನಾನು ಕಾರಣ ಅಲ್ಲ ಅಂತೇಳಿ, ಯೋಜನೆಯ ಡ್ರಾಬ್ಯಾಕ್ಸ್ ಏನಾದರೂ ಇದ್ರೆ, ರೈತರ ವಿರೋಧ ಇದ್ರೆ ಅದನ್ನ ಕುಮಾರಸ್ವಾಮಿ ಯಡಿಯೂರಪ್ಪ ಹೊತ್ಕೋಬೇಕು. ಯೋಜನೆಯನ್ನ ಅನುಷ್ಠಾನಕ್ಕೆ ತಂದು ಅದರಿಂದ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಇರಬಹುದಾದ ಲಾಭ ಏನಿದೆ ತನಗೆ ಸಿಗಬೇಕು. ಸೊ ಜವಾಬ್ದಾರಿಯನ್ನ ಅವ್ರ ಮೇಲೆ ಹಾಕೋದು, ಸಂತೋಷ ಪಡುವವರು ಇವರು, ಸುಖ ಒಬ್ಬರಿಗೆ, ಜವಾಬ್ದಾರಿ ಒಬ್ಬರಿಗೆ. ಅದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡದಂತೆ ಕಾಣುತ್ತೆ. ಆದ್ರಿಂದ ಸಿದಟ್ ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಅದನ್ನೇ ಎಮೋಷನಲ್ ಮಾತಾಡಿದ್ದು, ಮಧ್ಯ ಎಮೋಷನ್ಗಳು ಮಿಕ್ಸ್ ಮಾಡಿದ್ದು. ತಾವು ಮುಖ್ಯಮಂತ್ರಿ ಆಗುವುದಕ್ಕೆ ದಟ್ ಆದದ್ದಕ್ಕೆ ಅವರಿಗೆ ಬೇಸರ, ಕುಮಾರಸ್ವಾಮಿ ಮತ್ತು ಅವ್ರ ತಂದೆಯವರಿಗೆ ಅಂತ, ಅದಕ್ಕೆ ಎಮೋಷನಲ್ ಟಚ್ ಕೊಡೋದಕ್ಕೆ ಅವ್ರು ಟ್ರೈ ಮಾಡೋದು. ಸೊ ಇದರ ಎಮೋಷನಲ್ ಟಚ್ ಕೊಡ್ತಾನೆ ಕುಮಾರಸ್ವಾಮಿ ಮತ್ತು ಸನ್ಮಾನ್ಯ ದೇವೇಗೌಡರ ಬಗ್ಗೆ ಗೌರವ ಇದೆ ಅಂತಾನೆ ತೋರಿಸ್ತಾ, ಆದ್ರೆ ಅವರ ಒತ್ತಡಗಳು, ಅವ್ರು ಯಾವುದಕ್ಕೆ ರೈತರ ಹಿಡ್ಕೊಂಡು ಒತ್ತಡ ಮಾಡ್ತಾರೋ ಅದಕ್ಕೆ ಸಂಬಂಧಪಟ್ಟಾಗೆ ಇವರು ನೀಡುವ ಪ್ರತಿಕ್ರಿಯೆಗಳು ಏನು ಅಂತ. ಸೊ ಇದು ಕುತೂಹಲಕರವಾದ್ದು. ಸೊ ಅಂದ್ರೆ ಈಗ ಉದ್ಭವವಾಗಿರುವ ಒಂದು ಪರಿಸ್ಥಿತಿ ಏನಿದೆ, ಆ ಪರಿಸ್ಥಿತಿಯನ್ನ ತಮ್ಮ ಪರವಾಗಿ ತಿರುಗಿಸಿಕೊಳ್ತಾ ಇದನ್ನ ಒಂದು ಪಾಲಿಟಿಕಲಿ ಒಂದು ದಟ್ ಕುಮಾರಸ್ವಾಮಿ JDS ಅನ್ನ ಟಾರ್ಗೆಟ್ ಮಾಡುವ ಉದ್ದೇಶ ಇದೆಯಲ್ಲ, ಅದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಸೊ ಹಾಗಿದ್ರೆ ನಾನು ಕೆಲವು ಅಂಶಗಳಿವೆ ಇದನ್ನ ಗೇಮ್ ಪ್ಲಾನ್ ಇರಬಹುದೇ ಅಂತ. ಮೊದಲನೇ ಅಂಶ, ರೈತರ ಪ್ರತಿಭಟನೆ ಮತ್ತು ದೇವೇಗೌಡರ ತೀವ್ರ ವಿರೋಧ ಏನು ಬಂತಲ್ಲ, ಅದು ಸರ್ಕಾರದ ಮೇಲೆ ಮತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಒತ್ತಡ ಉಂಟು ಮಾಡಿದ್ದು ನಿಜ. ಕಾಂಗ್ರೆಸ್ ಪಕ್ಷದ ಒಳಗಡೆನೆ ನೀವು ಉಪಮುಖ್ಯಮಂತ್ರಿ ಇಂದ ಪ್ರಾರಂಭವಾಗಿ ಸತೀಶ್ ಜಾರಕಿಹೊಳಿ ಎಲ್ಲರೂ ಕೂಡ ನಾವು ಈ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ ಅನ್ನುವ ಮಾತನ್ನ ಆಡಿದ್ದು. ಅದ್ರ ಜೊತೆಗೆ ನಾನು ನಿನ್ನೆ ಹೇಳಿದೆ, ಒಂದು ಬ್ಲಾಸ್ಟ್ ಮಾಡಿದ್ರು ದೇವೇಗೌಡರು, ಅದು ಬಹುಮಟ್ಟಿಗೆ ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾದ್ದು. ಆದ್ರಿಂದ ಮೋಸ್ಟ್ ಪ್ರೊಬೆಬಲಿ ಹೈಕಮಾಂಡ್ ನಿಂದ ಸೂಚನೆ ಬಂದಿರಬೇಕು. ಡಿ ಕೆ ಶಿವಕುಮಾರ್ ಪತ್ರಿಕಾಗೋಷ್ಠಿ ಮಾಡಿ ಯು ವಿಲ್ ಹ್ಯಾವ್ ಟು ಕ್ಲಾರಿಫೈ. ಏನದು ಅಂತಂದ್ರೆ, ಒಂದು ಸಿದ್ದರಾಮಯ್ಯನವರ ಪದಚ್ಯುತಿ ಏನಿದೆ ಅದಕ್ಕೂ ಬಿಡದಿ ಯೋಜನೆಗೂ ಸಂಬಂಧ ಇದೆ ಎಂದು ದೇವೇಗೌಡರು ಹೇಳಿರುವುದು
ಬಹಳ ಮಹತ್ವದ್ದದು. ಅದು ಆರೋಪನೆ. ಆದ್ರೆ ಪೊಲಿಟಿಕಲಿ ಇದು ಕಾಂಗ್ರೆಸ್ಸಿನ ಒಳಗಡೆ ಹೊಸ ಸಂಚಲನಕ್ಕೆ ಕಾರಣವಾದದ್ದು ದೇವೇಗೌಡರ ಆರೋಪ. ಸೊ ಈ ದೇವೇಗೌಡರ ಆರೋಪ ಮಾಡಿದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರಿಕಾಗೋಷ್ಠಿ ಮಾಡದೆ ಬೇರೆ ದಾರಿ ಉಳಿದಿರಲಿಲ್ಲ. ಹೌ ಟು ಹ್ಯಾಂಡಲ್ ಇಟ್ ಬಹಳ ಪ್ರಶ್ನೆ ಆಗಿತ್ತು. ಆದ್ರೆ ಅವರು ಈ ದೇವೇಗೌಡರ ಆರೋಪದ ಬಗ್ಗೆ ಉತ್ತರ ಕೊಡುವುದಕ್ಕಿಂತ ಮುಖ್ಯವಾಗಿ ಒಂದು ಸಮಿತಿಯನ್ನ ರಚಿಸಿ ಒಂದು ಕಣ್ಣೊರೆಸುವ ತಂತ್ರವನ್ನ ಅವರು ಅನುಸರಿಸಿದ್ರು ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ನೀವು ಯೋಜನೆಯನ್ನ ಕೈ ಬಿಡಲ್ಲ ಅಂತಂದ್ರೆ ಸಮಿತಿ ಮಾಡುವ ಅಗತ್ಯನೇ ಇರಲ್ಲ. ಸಮಿತಿ ಮಾಡುವುದು ಕಣ್ಣೊರೆಸುವ ಒಂದು ತಂತ್ರ. ಸಮಿತಿ ಮಾಡ್ತಾರೆ, ಸಮಿತಿ ನಮ್ಗೆ ಬೇಕಾದವ್ರು ಆಗ್ತಾರೆ, ಅವ್ರು ಈ ಯೋಜನೆ ಅತ್ಯದ್ಭುತವಾದದ್ದು, ರೈತರಿಗೇನು ಆಗಲ್ಲ ಅಂತ ಒಂದು ವರದಿ ಕೊಡ್ತಾರೆ. ಅಂದ್ರೆ ಈ ವಾಂಟ್ ಟು ಟೇಕ್ ಇಟ್ ಟೈಮ್ ಅನ್ಸುತ್ತೆ. ಅಂದ್ರೆ 2-3 ತಿಂಗಳ ಸಮಯ ತೆಗೆದು ಸಿಗುತ್ತೆ. ಅವಾಗ 3 ತಿಂಗಳ ಅಲ್ಲಿವರೆಗೆ ಭೂಸ್ವಾಧೀನವನ್ನು ನಿಲ್ಲಿಸಬಹುದು. ಈ ಅಲ್ಲಿಯವರೆಗೆ ಭೂಸ್ವಾಧೀನವನ್ನು ನಿಲ್ಲಿಸಿದ್ರೆ ಅದು ರೈತರ ಮಟ್ಟಿಗೆ ಅದೊಂದು ಜಯ. ಹಾಗೇನೆ ಕುಮಾರಸ್ವಾಮಿ ದೇವೇಗೌಡರ ಹೋರಾಟಕ್ಕೂ ಕೂಡ ತಾತ್ಕಾಲಿಕ ಜಯ ಅಂತಾನೆ ಅನ್ಬೋದು. ಭೂಸ್ವಾಧೀನ ಪ್ರಕ್ರಿಯೆ ಮಾಡಿದ್ದಾರೆ. ಆದ್ರೆ ಏನು ಅಂದ್ರೆ ಅದೇ ಪ್ರಕಾರ ಇನ್ನು ಕೆಲವು ಹಳ್ಳಿಗಳಿಗೆ ಸಂಬಂಧಪಟ್ಟ ಹಾಗೆ ಇದನ್ನ ಗ್ಯಾಜೆಟ್ ನೋಟಿಫಿಕೇಶನ್ ಮಾಡಿದ್ದಾರೆ. ಒಂದ್ ಕಡೆ ಯೋಜನೆ ಸಮಿತಿ ಮಾಡ್ತೀನಿ ಅಂತೀರಿ, 3 ತಿಂಗಳ ಏನೋ ವರದಿ ಬಂದ ಮೇಲೆ ಅಂತೀರಿ, ಮತ್ತೆ ಇನ್ನೊಂದ್ ಕಡೆ ಯೋಜನೆ ನಿಲ್ಲಲ್ಲ ಅಂತೀರಿ, ಮತ್ತೊಂದು ಕಡೆ ಗೆಜೆಟ್ ನೋಟಿಫಿಕೇಶನ್ ಮಾಡ್ತೀರಿ. ಇಡೀ ಇದರ ಒಳಗಡೆ ಗೊಂದಲ ಇದ್ದಂತೆ ಕಂಡ್ರು. ಗೊಂದಲ ಅಲ್ಲ, ಮುಖ್ಯಮಂತ್ರಿಗಳು ಯಾವ ಕಾರಣಕ್ಕೂ ಯೋಜನೆಯನ್ನ ಕೈಬಿಡಕ್ ಸಿದ್ಧರಿಲ್ಲ ಅಂತ ಅದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂತ. ಅದರ ಜೊತೆಗೆ ಅವರ ಇನ್ನೊಂದು ನನಗನ್ಸುತ್ತೆ, ಈ ಸಮಿತಿ ಇದೆಯಲ್ಲ, ಈ ಸಮಿತಿಯ ಶಿಫಾರಸುಗಳನ್ನ ಯಾವ್ದು ಮಾಡ್ತಾರೆ ಅದನ್ನ ಮುಂದಿಟ್ಟು ನಂತರ ಯೋಜನೆಯನ್ನ ಪರಿಷ್ಕೃತ ರೂಪದಲ್ಲಿ ಜಾರಿಗೆ ತರುವ ಆಲೋಚನೆ ಕೂಡ ಇರ್ಬೋದು. ಅದ್ರ ಯೋಜನೆ ಕೈ ಬಿಡಲ್ಲ, ಅದನ್ನ ಪರಿಷ್ಕೃತ ರೂಪದಲ್ಲಿ ಆ ಯೋಜನೆ ಕೂಡ ಇರಬಹುದು ಅಂತ. ಅಲ್ಲಿಯವರೆಗೂ ಪೊಲಿಟಿಕಲಿ ಟ್ರೈ ಟು ಯೂಸ್ ಇಟ್. ಇದನ್ನ ರಾಜಕೀಯವಾಗಿ ಇದನ್ನ ಬಳಸ್ಕೊತಾ ಹೋಗೋದು. ಹೇಗೆ ಬಳಸ್ಕೊತಾ ಹೋಗೋದು? ಇದು ನನ್ನ ಯೋಜನೆ ಅಲ್ಲ, ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಕಾಲದಲ್ಲಿ ಆರಂಭವಾದ ಯೋಜನೆ, ನಾನು ಅನುಷ್ಠಾನ ಮಾಡ್ತಿದ್ದೀನಿ, ನಂದೇನಿದೆಯಪ್ಪ ಎಲ್ಲ ಅವ್ರದ್ದೇ ಅಂತ ಹೇಳ್ತಾ ಬರ್ತಾ ಅವರ ಹೋರಾಟವನ್ನ ಈ ಮೂಲಕ ದುರ್ಬಲಗೊಳಿಸ್ಬೋದು ಅಂತ ಅವರಿಗೂ ಕಷ್ಟ. ಈಗ ಹೇಳ್ಬೋದು. ಆದ್ರೆ ಒಂದು ಪ್ರಶ್ನೆ ಬರುತ್ತೆ ಗೊತ್ತಾ? ಓಕೆ ಫೈನ್, ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಅವರಿಬ್ರು ಕೂಡ ಮಹಾನ್ ರೈತ ಪರವಾಗಿ ಈ ಯೋಜನೆಯನ್ನು ಮಾಡಿದ್ರು, ಕೈ ಬಿಟ್ರು, ಇಂಥದೆಲ್ಲ ಮಾತಾಡಕ್ ಹೋಗಲ್ಲ. ಅವರು ರಾಜಕಾರಣಿಗಳೇ, ಆಯ್ತಾ? ಆದ್ರೆ ಅವ್ರು ಮಾಡಿದ್ರಪ್ಪ. ಸೊ ಕುಮಾರಸ್ವಾಮಿ ಮಾಡಿದವರು ಯೋಜನೆ ಅನುಷ್ಠಾನ ಕೊಡೋಕೆ ಅವ್ರಿಗೆ ಟೈಮ್ ಸಿಕ್ಕಿಲ್ಲ ಅಂತ ಕಾರಣ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದ್ರೆ ಅವ್ರಿಗೂ ಟೈಮ್ ಸಿಕ್ಕಿಲ್ವಾ? ಸೊ ಓಕೆ ಫೈನ್, ಅವರಿಬ್ಬರ ಮೇಲೆ ನೀವು ಜವಾಬ್ದಾರಿ ಹಾಕ್ತೀರಿ ಅಂತಂದ್ರೆ ಯೋಜನೆಯ ಬಗ್ಗೆ ನಿಮ್ಮ ಸ್ಪಷ್ಟ ನಿಲುವೇನು? ನಿಮ್ಮ ಸ್ಪಷ್ಟ ನಿಲುವು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರ ನಿಲುವೇ ಆಗಿದ್ರೆ ಅಲ್ವಾ, ಅವರ ಕಂಟಿನ್ಯೂಯೇಷನ್ ಆಗಿದ್ರೆ ನೀವು ಈ ಯೋಜನೆ ಬರ್ಬೇಕು ಅಂತಿದ್ದೀರಿ ಅಂತ ಅರ್ಥ ಅಲ್ವಾ? ಅಥವಾ ಓಕೆ ಅವರಿಬ್ರು ತಪ್ಪು ಮಾಡಿದ್ದಾರೆ ಅಂತ ಆಗಿದ್ರೆ ನೀವು ಮುಖ್ಯಮಂತ್ರಿಗಳು ಯು ಕ್ಯಾನ್ ಸೆಟ್ ದ ಥಿಂಗ್ಸ್ ರೈಟ್. ನೀವು ಮಾಡ್ಬೋದಲ್ವಾ? ಹೌದು, ಕುಮಾರಸ್ವಾಮಿ ಮಾಡ್ಬಿಟ್ರಪ್ಪ, ಅದನ್ನು ನೀವು ಪೊಲಿಟಿಕಲಿ ಬಳಸ್ಕೋಬಹುದು. ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಇಬ್ರು ರೈತ ವಿರೋಧಿಗಳಾಗಿದ್ರು. ಬಿಡದಿ ಯೋಜನೆಯನ್ನ ತಂದುಬಿಟ್ಟು ಟೌನ್ಶಿಪ್ ತಂದ್ಬಿಟ್ಟು ರೈತರನ್ನೆಲ್ಲ ಬೀದಿ ಹಾಕ್ತಾ ಇದ್ರು. 9,000 ಎಕರೆ ಪ್ರದೇಶ ಇದೆ, ಆ ಪ್ರದೇಶ ರೈತರು ಬೀದಿಗೆ ಬರ್ತಾ ಇದ್ರು. ನಾನು ಅದನ್ನ ಉಳಿಸಿದ್ದೇನೆ, ನಾನು ರೈತರ ಪರವಾಗಿದ್ದೇನೆ ಹೇಳ್ಬೋದಲ್ವಾ? ಮಾಡ್ಬಿಟ್ಟು ಅದ್ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಈಗಿರುವ ಪ್ರಶ್ನೆ, ಕುಮಾರಸ್ವಾಮಿ, ಯಡಿಯೂರಪ್ಪ ಮತ್ತು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಮೂವರ ಮನಸ್ಥಿತಿನೂ ಒಂದೇನಾ? ಈ ಯೋಜನೆಯನ್ನ ತಮ್ಮ ಲಾಭಕ್ಕಾಗಿ ಅನುಷ್ಠಾನ ತರುವ ವಿಚಾರದಲ್ಲಿ ಮೂವರು ಒಂದೇ ರೀತಿ ಆಲೋಚನೆ ಮಾಡ್ತಾ ಇದ್ರ? ಸನ್ಮಾನ್ಯ ಕುಮಾರಣ್ಣ ಮತ್ತು ಯಡಿಯೂರಪ್ಪನವರಿಗೆ ಆಗ ಅದನ್ನ ಅನುಷ್ಠಾನ ಮಾಡಕ್ ಸಾಧ್ಯ ಆಗದೆ ಇರುವುದಕ್ಕೆ ಈಗ ಇವ್ರು ಮಾಡ್ತಾ ಇರೋದಕ್ಕೆ ವಿರೋಧ ಮಾಡ್ತಿದಾರ? ಎಲ್ಲರೂ ಕೂಡ ಒಂದೇ ದೋಣಿ ಕಳ್ದ್ರ? ಈ ಯೋಜನೆಯಿಂದ ಬರುವ ಲಾಭ ಇದೆಯಲ್ಲ ಅದ್ರ ಬಗ್ಗೆ ಜನ ಮಾತನಾಡ್ತಾ ಇದ್ದಾರೆ. ಎಷ್ಟು ಲಾಭ ಬರುತ್ತೆ ಯೋಜನೆಯಿಂದ, ಡೈರೆಕ್ಟ್ಲಿ ಅಂಡ್ ಡೈರೆಕ್ಟ್ಲಿ. ಆದ್ರಿಂದ ನನಗೆ ಅರ್ಥ ಆಗದಿರೋದು ಅದು, ನೀವು ಯಾಕೆ ಯೋಜನೆ ಅವ್ರು ಮಾಡಿದ್ದು ನಾನು ಮುಂದುವರಿಸ್ತೀನಿ ಅಂತ ಯಾಕೆ ಹೇಳ್ತೀರಿ? ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಲೀವ್ ಇಟ್, ಬಿಟ್ಟಾಕಿ, ಅದು ಅಭಿವೃದ್ಧಿ ಬೇರೆ ಕಡೆ ಮಾಡಿ ನೀವು ಅಲ್ವಾ, ಬಿಟ್ಬಿಡಿ. ಅವಾಗ ನೀವೇನೇ ಪಾಲಿಟಿಕಲಿ ಅವ್ರನ್ನ ಟಾರ್ಗೆಟ್ ಮಾಡ್ಬೋದು, ಕುಮಾರಣ್ಣನ ಮತ್ತು ಯಡಿಯೂರಪ್ಪನ. ನೀವು ಯಾಕೆ ಮಾಡ್ತಾ ಇಲ್ಲ? ಸೊ ಇದು ಅಂದ್ರೆ
ಇವರು ಜವಾಬ್ದಾರಿಯನ್ನ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವ್ರ ಮೇಲೆ ಹಾಕಿ, ಇದು ನನಗೆ ಅನುಮಾನನೇ ಉಳಿದಿಲ್ಲ, ಹಾಕ್ಬಿಟ್ಟು ತಾವು ಏನ್ ಮಾಡಬೇಕೋ ಅಥವಾ ತಮ್ಮ ಕನಸಿನ ಯೋಜನೆ ಏನಿದೆ ಅವ್ರ ಕನಸು ಅಂತಾರೆ. ಬಟ್ ನನಗನ್ಸಾಗಿ ಈಗ ಅದು ಡಿ ಕೆ ಶಿವಕುಮಾರ್ ಅವರ ಕನಸು ಅನ್ಸುತ್ತೆ. ಮೂರು ಕನಸಿನ ನಡುವೆ ಏನು ವ್ಯತ್ಯಾಸ ಇಲ್ಲ. ಸೊ ಈ ಹಂತದಲ್ಲಿ ಹಾಗಿದ್ರೆ ಏನಾಗ್ಬೋದು? ಮೂರು ಸಾಧ್ಯತೆಗಳು ನನಗೆ ಕಾಣ್ತಾ ಇವೆ. ಒಂದು, ರೈತರ ಆಕ್ರೋಶ ತಣ್ಣಗಾಗುವವರೆಗೆ ಸಮಯವನ್ನ ತೆಗೆದುಕೊಳ್ಳುವುದಕ್ಕೆ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಸರ್ಕಾರ ಯೋಚನೆ ಮಾಡ್ತಾ ಇದೆ. ತಣ್ಣಗಾದ ಮೇಲೆ ಅಥವಾ ತಣ್ಣಗಾಗಿಸಿದ ಮೇಲೆ, ತಣ್ಣಗಾಗುವುದು ಮತ್ತು ತಣ್ಣಗಾಗಿಸುವುದು ಅಲ್ಟಿಮೇಟ್ಲಿ ದುಡ್ಡು ಇದೆಯಲ್ಲ, ಹಣ ವರ್ಕೌಟ್ ಆಗುತ್ತೆ. ಈಗಲೇ ಕೆಲವು ಪರ್ಸೆಂಟೇಜ್ ಆಫ್ ರೈತ ಹೋಗ್ಲಿ 2 ಕೋಟಿ ಸಿಗುತ್ತೆ, 3 ಕೋಟಿ ಅಂತ ಕೊಡಕ್ ಮುಂದೆ ಬಂದಿದ್ದಾರೆ. ಅದೇ ರೀತಿ ಉಳಿದ ರೈತರನ್ನ ಮನವೊಲಿಸುವುದಕ್ಕೆ ಬೇರೆ ಬೇರೆ ಮಾರ್ಗಗಳ ಮೂಲಕ, ಹಣದ ಮೂಲಕ, ಬೆದರಿಕೆ ಮೂಲಕ ಏನೋ ಇರ್ಬೋದು, ಅದಕ್ಕೆ ಸಮಯ ತೆಗೆದುಕೊಳ್ಳುವುದಕ್ಕಾಗಿ ಸಮಿತಿ ರಚಿಸಲಾಗಿದೆ. ಒಂದು 3 ತಿಂಗಳ ಸಮಯ ಸಿಕ್ಕರೆ ಅಷ್ಟೊತ್ತಿಗೆ ಎಲ್ಲ ರೈತರನ್ನು ಕೂಡ ಒಕ್ಕಲೆಬ್ಬಿಸುವುದಕ್ಕೆ ಅವರನ್ನೇ ಸಿದ್ಧಗೊಳಿಸೋದು ಮತ್ತು ತಮ್ಮ ರಿಯಲ್ ಎಸ್ಟೇಟ್ ಉದ್ಯಮ ಅದೆಯಲ್ಲ, ಆ ಉದ್ಯಮವನ್ನ, ಸಾಮ್ರಾಜ್ಯವನ್ನ ಕಟ್ಟುವುದು ಅಂತ. ಸೊ ಸಮಿತಿ ವರದಿ ಮೂಲಕ ದಟ್ ರೆಸ್ಪಾನ್ಸಿಬಿಲಿಟಿಯನ್ನ ಅವ್ರ ಮೇಲೆ ಹಾಕ್ಬಿಡೋದು. ಅದು ಇನ್ನೊಂದು. ಸಮಿತಿ ಮಾಡ್ತಾನೆ, ನಮ್ದೇನಿಲ್ಲ ಅವ್ರದ್ದು. ದಟ್ಸ್ ಸೆಕೆಂಡ್ ಪಾಯಿಂಟ್. ಮೂರನೇದು, ಭೂಸ್ವಾಧೀನದ ಬದಲಿಗೆ ಭೂ ಮಾಲೀಕರ ಏನಿದ್ದಾರೆ ಅವರಲ್ಲಿ ಒಪ್ಪಂದದ ಮಾದರಿಯಲ್ಲಿ ಮಾಡೋದಕ್ಕೆ ಸಾಧ್ಯನಾ ಅನ್ನೋ ಯೋಚನೆ ಕೂಡ ಮಾಡ್ತಾ ಇರ್ಬೋದು. ಒಮ್ಮೆಲೆ ಭೂಸ್ವಾಧೀನ ಅಂದ್ರೆ ಅದು ಒಂಥರ ಒತ್ತಡ ಅಲ್ವ, ಅದ್ರ ಬದಲು ಒಪ್ಪಂದ ಮಾಡಿಸ್ಕೊಂಡು ಮಾಡ್ತಾ ಹೋಗೋದು ಅನ್ನುವ ಆಲೋಚನೆ ಕೂಡ ಕಾಣ್ತಾ ಇದೆ. ಅದರಿಂದ ಮೂಲಭೂತವಾದ ಪ್ರಶ್ನೆ ಏನ್ ಗೊತ್ತಾ, ಇಡೀ ಇದರಲ್ಲಿ DKಶಿ ಮೆತ್ತಗಾದರ ಅಥವಾ ಇದು ಮಾಸ್ಟರ್ ಪ್ಲಾನ? ರೈತರ ಆಕ್ರೋಶವನ್ನ ತಣಿಸಿ ಮತ್ತೆ ಬಿಡದಿ ಟೌನ್ಶಿಪ್ ಜಾರಿಗೆ ಅವರು ಗುಪ್ತ ಕಾರ್ಯತಂತ್ರವನ್ನ ಮಾಡ್ತಾ ಇದ್ದಾರೆ. ಎಸ್, DK ತಣ್ಣಗಾಗಿಲ್ಲ, ಮೇಲ್ನೋಟಕ್ಕೆ ನೋಡಿದ ಈಸ್ ಎ ಪ್ಲಾನ್. ಯಾಕಂದ್ರೆ ಈ ಒತ್ತಡದಿಂದಾಗಿ ಹೈಕಮಾಂಡ್ ಮೋಸ್ಟ್ಲಿ ಸೂಚನೆ ಬಂದಿರಬೇಕು. ಅದಕ್ಕಾಗಿ ಅವರು ತಣ್ಣಗಾಗದಂತೆ ತೋರಿಸ್ತಾ ಈ ಜವಾಬ್ದಾರಿಯನ್ನ ಸಮಿತಿ ಮೇಲೆ ಹಾಕಿ ತಮಗೆ ಏನು ಬೇಕೋ ಅದನ್ನ ಮಾಡುವಂತೆ ಕಾಣ್ತಾ ಇದೆ. ಇದು ಇವತ್ತಿನ ಈ ಬೆಳಗಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬಂದಿಬಿಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.